ಮನೆ ಮಗನಾಗಿ ಪಕ್ಕಾ ಮಾಸು ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನು ಕಾಣಿಸ್ತಾರೆ. ಅಂಡ್ ಫಿಲಿಂ ನೋಡ್ತಾ ನೋಡ್ತಾ ಕ್ಲೈಮ್ಯಾಕ್ಸ್ ಕೂಡಕ್ಕಾಗಲ್ಲ. ಆದ್ಮೇಲೆ ಒಂದು ಸಿನಿಮಾ ಪ್ರತಿ ಸೀನಲ್ಲೂ ನಮ್ಗೆ ಯಾವ ತರ ಎನರ್ಜಿ ಬರುತ್ತೆ ಸಿಕ್ಕಾಪಟ್ಟೆ. ಅಂಡ್ ಅವ್ರು ನೋಡಕ್ಕೆ ಅವ್ರ ಕಣ್ಣು, ಅವ್ರ ಲುಕ್ಕು, ಅವ್ರ ನಡೆಯೋ ಸ್ಟೈಲು, ಅವ್ರು ಮಾತಾಡೋ ಸ್ಟೈಲು ಮ್ಯೂಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ವೆರಿ ನೈಸ್. ನನಗೆ ಸಿಕ್ಕಾಪಟ್ಟೆ ಈ ಸಿನಿಮಾದಲ್ಲಿ ಸೈಲೆಂಟ್ ಅಲ್ಲೇ ಒಂದು ಆಕ್ಟಿಂಗ್ ವಿನಯ್ ಸರ್ ಹೇಳ್ತಾ ಇದ್ರು, ಆ ಕಣ್ಣು ತೋರಿಸಿರೋದಾಗಿರ್ಬೋದು, ವಾಕಿಂಗ್ ಸ್ಟೈಲ್ ಅದೆಲ್ಲ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ ನಿಜವಾಗ್ಲು. ಅಂಡ್ ಅದನ್ನ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಲೈಕ್ ಒಂದೊಂದ್ ಸೀನ್ ಅಲ್ಲೂ ಲೈಕ್ ಅವ್ರು ಅಂದ್ರೆ ಅವ್ರು ಬರೋ ಶಾರ್ಟ್ ಎಲ್ಲ ಸಿನಿಮಾದಲ್ಲಿ ಮಾತ್ರ ಕಲ್ತಿದ್ದೀರಾ ಶಿವಣ್ಣನ ಈ ಸಿನಿಮಾ ಇಂದ ನೀವೇನೇನ್ ಮಾಡ್ಬೇಕು ಅಂತ ನಿಜವಾಗ್ಲು ಪ್ರತಿ ದಿವಸ ನೋಡ್ತಾ ಕಲಿತಾನೆ ಇರೋದು. ನಿಜವಾಗ್ಲು ಅವರು ಎಕ್ಸ್ಪ್ರೆಷನ್ ನ ಎಷ್ಟು ಸಟಲ್ ಆಗಿ ಚೂರ್ ಎಕ್ಸ್ಪ್ರೆಷನ್ ಅಷ್ಟೊಂದು ಇಂಪ್ಯಾಕ್ಟ್ ಕೊಡ್ತಾರೆ ಆಡಿಯನ್ಸ್. ಅದು ನಿಜವಾಗ್ಲೂ ಪ್ರತಿಯೊಂದು ಸರ್ ಯಾವಾಗ ಹೇಳ್ತಾ ಇದ್ರೆ ಶಿವಣ್ಣನ ಆಕ್ಟಿಂಗ್ ನಾನ್ ಮಾತಾಡಕ್ಕಾಗಲ್ಲ, ಎಲ್ಲರೂ ಹೇಳ್ತಾರೆ. ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್. ಈಗೇನ್ ಇಂಟರ್ವೆಲ್ ಬ್ಲಾಕ್ ಅಂತ ಏನ್ ಹೇಳ್ತೀವಿ ಅದು ಬಂದು ಈ ಸಿನಿಮಾದಲ್ಲಿ ಒಂದು ಸ್ಟಾರ್ಟ್ ತರ, ಅಲ್ಲಿಂದ ಸಿನಿಮಾ ಎಲಿವೇಟ್ ಆಗ್ತಾನೆ ಹೋಗುತ್ತೆ ಕ್ಲೈಮ್ಯಾಕ್ಸ್ ವರ್ಗು. ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಜನ ಅಂತೂ ತುಂಬಾನೇ ಏನಂತಾರೆ ತುಂಬಾ ಎಂಜಾಯ್ ಮಾಡಿ ಇಡೀ ಸಿನಿಮಾ ನೋಡ್ತಾರೆ. ಆಮೇಲೆ ದೊಡ್ಡಪ್ಪನ ಸಿನಿಮಾ ಏನಂದ್ರೆ ಒಂದ್ಸಲಿ ನೋಡಕ್ಕಲ್ಲ, ಇನ್ನೊಂದ್ 10 ಸಲ ಇದೇ ತರ ನೋಡ್ಬೋದು. ಯಾಕಂದ್ರೆ ಅವ್ರನ್ನ ಅಷ್ಟು ಎಂಜಾಯ್ ಮಾಡ್ಬೋದು, ಯಾರೇ ಒಂದು ಆಡಿಯನ್ಸ್ ಆಗ್ಲಿ ಅವ್ರನ್ನ ಅಷ್ಟು ಸ್ಕ್ರೀನ್ ಅಲ್ಲಿ ಎಂಜಾಯ್ ಮಾಡ್ಬೋದು. ಬಟ್ ಈ ಸಿನಿಮಾ ಓವರ್ ಆಲ್ ನೋಡ್ಬೇಕಂದ್ರೆ ನರ್ತನ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ದೊಡ್ಡಪ್ಪನ ಅವರ ಪ್ರೊಡಕ್ಷನ್, ದೊಡ್ಡಮ್ಮ ಅವ್ರ ಪ್ರೊಡ್ಯೂಸರ್ ಈ ಸಿನಿಮಾಕ್ಕೆ, ಪ್ರೊಡಕ್ಷನ್ ವರ್ಕ್ ಅಷ್ಟು ಚೆನ್ನಾಗಿದೆ. ಆಮೇಲೆ ರುಕ್ಮಿಣಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಫೇವ್ರೆಟ್ ಆಕ್ಟರ್ ಇದರಲ್ಲಿ ಗೋಪಾಲ್ ದೇಶಪಾಂಡೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದಲ್ಲೇ ಸೀಕ್ವೆಲ್ ಆಗಿ ಪ್ರೀಕ್ವೆಲ್ ಅಷ್ಟು ಅದ್ಭುತವಾಗಿ ಹೇಳೋದಿದೆಯಲ್ಲ, ಅದು ಚಾಲೆಂಜಿಂಗ್ ಆಗಿದೆ ನರ್ತನ್ ಅವರ ಡೈರೆಕ್ಷನ್ ಬಗ್ಗೆ. ಬಟ್ ಅದೇ ಮಫ್ತಿ ಬಂದ ತಕ್ಷಣ ಎಲ್ಲರಿಗೂ ಈ ಕ್ಯಾರೆಕ್ಟರ್ ಮೇಲೆ ಒಂದು ಇದಿತ್ತು, ಈ ಕ್ಯಾರೆಕ್ಟರ್ ನ ಇನ್ನೂ ನೋಡ್ಬೇಕು. ಯಾಕಂದ್ರೆ ಅದ ಮಫ್ತಿಯಲ್ಲಿ ಅರ್ಧ ಸಿನಿಮಾ ಮಾತ್ರ ಈ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿತ್ತು. ಸೊ ಮೊದ್ಲಿಂದನೂ ಅದೇ ರೀತಿ ನನ್ಗೂ ಅದೇ ಕುತೂಹಲ ಆಯ್ತು, ಈ ಕ್ಯಾರೆಕ್ಟರ್ ನ ಫುಲ್ ನೋಡ್ಬೇಕು, ಫುಲ್ ಬ್ಲೇಕ್ ಸಿನಿಮಾ ನೋಡ್ಬೇಕಂತ ಸುಮಾರು ವರ್ಷ ಕಾಯ್ತಾ ಇದ್ವಿ. ಸೊ ಇವತ್ತು ರಿಲೀಸ್ ಆಗಿದೆ, ನೋಡಕ್ ತುಂಬಾನೇ ಖುಷಿ. ವರ್ಷಾಂತ್ಯಕ್ಕೆ ಸಂಕ್ರಾಂತಿ ಆಗಮಿಸ್ತಾ ಇದೆ, ಒಳ್ಳೆ ಅದ್ಭುತವಾದ ಸಿನಿಮಾ. ದೊಡ್ಡ ಮನೆ ಅಭಿಮಾನಿಗಳಿಗೆ ಹೇಳಕ್ಕೆ ಸರಿ, ವರ್ಷಾಂತ್ಯಕ್ಕೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ. ದೊಡ್ಡ ಮನೆ ಅಭಿಮಾನಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ಏನ್ ಅವ್ರಿಗೆ ಈಗ ಅವರೇ ಹೇಳ್ತಾರೆ ಈಗ ಪಿಕ್ಚರ್ ಹೇಗಿದೆ, ನಾವ್ ಯಾವ ತರ ಪಿಕ್ಚರ್ ನೋಡೋಕೆಲ್ಲ ಅವರೇ ನಮ್ಗೆ ಬೆಸ್ಟ್ ಟಿಪ್ಸ್ ಕೊಡ್ತಾರೆ. ಸೊ ನಾವು ಫುಲ್ ಪ್ರಯತ್ನ ಹಾಕ್ಬಿಟ್ಟು ಇನ್ನೂ ಹೆಚ್ಚು